ರಾಮದುರ್ಗ ರೈಲ್ವೆ ಮಾರ್ಗಕ್ಕೆ ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹಕ್ಕೆ ನ್ಯಾಯವಾದಿ ಬಿಯು ಬೈರೇಕದಾರ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ರಾಮದುರ್ಗ ರೈಲ್ವೆ ಮಾರ್ಗಕ್ಕೆ ರಾಮದುರ್ಗದ ಎಆರ್ ಪಠಾಣ್, ಡಿಎಫ್ ಹಾಜಿ, ಶಶಿಕಾಂತ್ ನೆಲ್ಲೂರು, ಶಿವಾನಂದ್ ಮಿಲಾನಿ, ಶಿವಪ್ಪ ರಾಯ್ಬಾಗ್ ಅಭಿಪ್ರಾಯಗಳನ್ನು ತಿಳಿಸಿದರು. ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡ ಎಂಕೆ ಯಾದವಾಡ್ ಮಾತನಾಡಿ, ನಾವೆಲ್ಲರೂ ಸೇರಿ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಖಾಜಿ ಅವರ ನೇತೃತ್ವದಲ್ಲಿ ರಾಮದುರ್ಗದಲ್ಲಿ ಹೋರಾಟ ಮಾಡಿದ್ದೇವೆ. ಅದರ ಅಡಿಯಲ್ಲಿ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯಿಂದ ಹೋರಾಟ ಮಾಡ್ತಿದ್ದೇವೆ. ಅದಕ್ಕೆ ನಾವು ಎಲ್ಲರೂ ಸೇರಿಕೊಂಡು ಒಂದೇ ಸಂಘಟನೆಯಿಂದ ಹೋರಾಟ ಮಾಡೋಣ. ಆಗ ಹೋರಾಟಕ್ಕೆ ಒಂದು ಕಳೆ ಬರುತ್ತೆ. ನಾವು ಬೇರೆ ಬೇರೆ ಹೆಸರಿನಲ್ಲಿ ಹೋರಾಟ ಮಾಡಿದ್ರೆ ಒಗ್ಗಟ್ಟಿರೋದಿಲ್ಲ. ಈಗಾಗಲೇ ಸ್ಥಳೀಯ ಶಾಸಕ ಅಶೋಕ್ ಪಟ್ಟಣ್, ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಸಂಸದ ಜಗದೀಶ್ ಶೆಟ್ಟರ್ ಮತ್ತು ರಾಜ್ಯ ರೈಲ್ವೆ ಮಂತ್ರಿ ವಿ ಸೋಮಣ್ಣ ಅವರಿಗೆ ಈಗಾಗಲೇ ಮನವಿ ಮಾಡಿದ್ದೇವೆ. ಇದರ ಭಾಗವಾಗಿ ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವಿ ಅವರು 2017ರಲ್ಲಿ ಸಮೀಕ್ಷೆ ಆಗಿದೆ ಮತ್ತು ಪರಿಶೀಲನೆ ಮಾಡಿ ಎಂದು ರೈಲ್ವೆ ಅಧಿಕಾರಿಗಳಿಗೆ ಆದೇಶ ನೀಡಿದ್ದಾರೆ. ನ್ಯಾಯವಾದಿ ಬಿಯು ಬೈರೇಕದಾರ್ ಮಾತನಾಡಿ, ಬರುವ ಆಗಸ್ಟ್ 11ರಂದು ಉಪವಾಸ ಸತ್ಯಾಗ್ರಹಕ್ಕೆ ಕರೆ ಕೊಡುವುದಾಗಿ ಗ್ಯಾರಂಟಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿ ರಾಜು, ನೂರ ಅಕ್ಕೋಜಿ, ಖಾಶಿಂ ಪಡದಾರ್, ಶಶಿಕಾಂತ್ ನೆಲ್ಲೂರು, ಸಿಎಸ್ ಹಿರೇಮಠ್, ವಿಘ್ನೇಶ್ವರ್ ಹೆಬ್ಬಾರ್, ಮಂಜುನಾಥ್ ಮಾದರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾವು ಯಾವ ತರನಾಗಿ ಹೋರಾಟ ರೈಲ್ವೆ ಬಗ್ಗೆ ಮಾಡಿದ್ರು ಒಂದು, ಎರಡನೇದು ಯಾವ ಭಾಗವಾಗಿ ನಾವು ಮಾಡಿದೀವಿ ಅಂತಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಕುತುಬುದ್ದೀನ್ ಖಾಜಿ ಅಂತೇಳಿ ಇದ್ದಾರೆ. ಅವರ ರೈಲ್ವೆ ಹೋರಾಟದಾಗ ಒಂದು ಸರಿಸುಮಾರಿಲ್ಲ ಅಂತಂದ್ರು 40 ವರ್ಷದಿಂದ ಮಾಡ್ಕೊಂತ ಬಂದಾರ. ಅವ್ರದ್ದೊಂದು ದೊಡ್ಡ ಸಂಘಟನೆ, ಆ ಸಂಘಟನೆ ಭಾಗವಾಗಿ ನಾವು ಇಲ್ಲಿ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಸಮಿತಿ ಅಂತೇಳಿ ಒಂದು ಬ್ಯಾನರ್ ರೆಡಿ ಮಾಡಿಕೊಂಡು ಅದರ ಅಡಿಯಲ್ಲಿ ನಾವು ಹೋರಾಟ ಮಾಡಿ ಎಲ್ಲ ಸಚಿವರಿಗೆ, ಶಾಸಕರುಗಳಿಗೆ, ರೈಲ್ವೆ ಅಧಿಕಾರಿಗಳಿಗೆ ಎಲ್ಲ ಜೋಡಿ ನಾವು ಕಾಂಟ್ಯಾಕ್ಟ್ ಮಾಡಿ ಮನವಿಯನ್ನು ಕೊಟ್ಟು ಒಂದು ಹಂತಕ್ಕೆ ತಂದಿದ್ದೀವಿ. ಒಂದು ಎರಡನೇದೇನಂತಂದ್ರೆ, ಈಗಾಗಲೇ ನಾವು ಮಾಡಿದಕ್ಕಾಗಿ ನಾವು ನಮ್ಮ ಮನುಷ್ಯಗೆ ನಾವು ತಿಳಿಸಾಕತ್ತೀವಿ. ನಾವು ಮಾಡಿದಕ್ಕಾಗಿ ಏನೈತಿ, ರೈಲ್ವೆ ಕೇಂದ್ರ ಮಂತ್ರಿ ಆದಂತ ವೈಷ್ಣವಿ ಅವರು ಈಗಾಗಲೇ ನಮಗೊಂದು ಪತ್ರ ಕೊಟ್ಟಿದ್ದಾರೆ. ಯಾರಿಗೆ? ಅಧಿಕಾರಿಗಳಿಗಾಗಲಿ ಸಂಸದರಿಗಾಗಲಿ ಎಲ್ಲರಿಗೂ ಪತ್ರ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಅದು ಲಾಸ್ಟ್ ಟೈಮ್ 2017ರಲ್ಲಿ ಆ ಸರ್ವೆಗಳನ್ನು ಇನ್ನೊಮ್ಮೆ ಪರಿಶೀಲನೆ ಮಾಡ್ರಿ ಅಂತೇಳಿ ಈಗಾಗಲೇ ಕೊಟ್ಟಿದ್ದಾರೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈಗ ಇನ್ನೊಂದು ಮೊನ್ನೆ 2 ತಿಂಗಳ ಹಿಂದೆ, 1 ತಿಂಗಳ ಹಿಂದೆ ನಾವು ಪಠಾಣ್ ಸಾಹೇಬರು, ಹಾಜಿ ಸಾಹೇಬರು, ನೆಲ್ಲೂರು ಸರ್ ಎಲ್ಲರೂ ಕರ್ಕೊಂಡು ಹೋಗಿ ರೈಲ್ವೆ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಈಗ ನನ್ನ ಸಜೆಷನ್ ತಿಳ್ಕೊರಿ ಅಥವಾ ನನ್ನ ಅಭಿಪ್ರಾಯ ತಿಳ್ಕೊರಿ. ನಾ ಏನಂತೀನಿ, ನಾವು ಒಡದಕ್ಕೆ ನಾವು ಹೋರಾಟ ಮಾಡಿದ್ವಿ ಅಂದ್ರೆ ಅದಕ್ಕೆ ಮಜಾ ಬರ್ಬೋದು. ನಾವು ಒಡದಕ್ಕೆ ಬೇರೆ ಬೇರೆ ಹೆಸರು ಇಟ್ಕೊಂಡು ನಾವು ಹೋರಾಟ ಮಾಡಿದ್ರೆ ಅದ್ರಾಗ ಮಜಾ ಇಲ್ಲ. ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ದಯವಿಟ್ಟು. ನನ್ನ ಅಭಿಪ್ರಾಯನ ಹೇಳ್ತಾರೆ. ನೆಕ್ಸ್ಟ್ ಏನಂತಂದ್ರೆ, ಈಗಾಗಲೇ ಒಂದು ಛಾಪ್ ಮುಗಿಸಿವ್ ನಾವು, ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಅಂತ ಎಲ್ಲರೂ. ಅದರ ಬ್ಯಾನರ್ ಕೆಳಗೆ ಎಲ್ಲರೂ ಕೂಡಿ ಇದ್ರಾಗ ನಾವೇನ್ ಮಾಡಿವಿ ಅಂತಂದ್ರೆ, ಯಾವುದು ಜಾತ ಪಕ್ಷ ಭೇದ ಮತ ಯಾವುದು ತಗೊಂಡಿಲ್ಲ.